ನೇಪಾಳ ಸರ್ಕಾರ ಯೂಟ್ಯೂಬ್, ಫೇಸ್ಬುಕ್, ಎಕ್ಸ್ ಸೇರಿ 26 ಸಾಮಾಜಿಕ ಜಾಲತಾಣಗಳ ಮೇಲೆ ಹೇರಿದ ನಿರ್ಬಂಧವನ್ನು ಹಿಂದಕ್ಕೆ ತೆಗೆದುಕೊಂಡಿದೆ. ಆದರೂ ಅಲ್ಲಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗಲಭೆಯಿಂದಾಗಿ ಮುಚ್ಚಲಾಗಿದ್ದು, ಇಂಡಿಯಾದ ದಿನನಿತ್ಯದ 4 ವಿಮಾನಗಳ ರದ್ದುಗೊಳಿಸಲಾಗಿದೆ. ವಿದೇಶಾಂಗ ವ್ಯವಹಾರ ಸಚಿವಾಲಯ ಭಾರತೀಯ ನಾಗರಿಕರಿಗೆ ನೇಪಾಳಕ್ಕೆ ಪ್ರಯಾಣವನ್ನು ಮುಂದೂಡುವಂತೆ ಸೂಚಿಸಿದೆ. ನೇಪಾಳ ಪರಿಸ್ಥಿತಿ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಿಎಂ, ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಸಿಲುಕಿರೋ 39 ಮಂದಿ ಕನ್ನಡಿಗರನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಕರೆತರಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ. ಸಂಕಷ್ಟಕ್ಕೆ ಸಿಲುಕಿರೋ ಪ್ರತಿಯೊಬ್ಬ ಕನ್ನಡಿಗನ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮದ್ದೂರಿನಲ್ಲಿ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ ಆರಂಭ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದರ ನೇತೃತ್ವ ವಹಿಸಿದ್ದಾರೆ. ಆರ್ ಅಶೋಕ್, ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಮೆರವಣಿಗೆಯಲ್ಲಿ ಭಾಗಿ. ಪೊಲೀಸರ ಬಿಗಿ ಬಂದೋಬಸ್ತ್. ಬೆಳಗಾವಿಯಲ್ಲಿ ಸೋದರನ ಪತ್ನಿಯನ್ನೇ ಹತ್ಯೆಗೈದ ಘಟನೆ. ತುಂಡು ಜಾಗಕ್ಕಾಗಿ ನಡೆದ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಪತಿಗೆ ಸೇರಿದ ಜಾಗಕ್ಕಾಗಿ ಸೋದರ ಗಣೇಶ್ ಗವಳಿ ಹಾಗೂ ಗೀತಾ ಗವಳಿ ನಡುವೆ ವಿವಾದ. ಮಾತಿನ ಚಕಮಕಿ ವೇಳೆಯೇ ಬರೋಬ್ಬರಿ 20 ಬಾರಿ ಚಾಕುವಿನಿಂದ ಇರಿದು ಹತ್ಯೆ. ಹೆತ್ತ ತಾಯಿಯೇ ತನ್ನ ಮಗುವನ್ನ ಕೊಂದ ಹೇಯ ಕೃತ್ಯ ಬೆಳಕಿಗೆ ಬಂದಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅನ್ವೇರಿ ಗ್ರಾಮದ ತಾಯಿ ಗಂಗಮ್ಮ ಮತ್ತು ಪ್ರಿಯಕರ ಅಣ್ಣಪ್ಪ ಮಡಿವಾಳರ ಸೇರಿ 4 ವರ್ಷದ ಪ್ರಿಯಾಂಕಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ತುಂಗಾ ಮೇಲ್ದಂಡೆ ಕಾಲುವೆಯ ಬಳಿ ಸುಟ್ಟು ಹಾಕಲು ಪ್ರಯತ್ನ. ಗಂಡ ತನಗೆ ಮಗಳನ್ನಾದರೂ ಕೊಡು ಎಂದು ಹೋದಾಗ ಪ್ರಕರಣ ಬೆಳಕಿಗೆ